ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ. ಅಧ್ಯಾಯ 3. ಸತೀಶ ಸುಜಾತಳನ್ನು ತನಗರಿವಿಲ್ಲದಂತೆ ಅತಿಯಾಗಿ ಪ್ರೀತಿಸುತ್ತಿದ್ದ. ಆತ್ಮೀಯತೆ ಸ್ನೇಹಕ್ಕೆ ತಿರುಗಿತು. ಅವಳು ಅವನ ಪಾಲಿಗೆ ಸುಜಾತ ಆಗಿರಲಿಲ್ಲ, ಸುಜಿ. ಸತೀಶನ ತಂದೆ ತಾಯಿಗಳು ತೀರಾ ಮಡಿವಂತರು. ಪಠ್ಯೇತರ ಚಟುವಟಿಕೆಗಳನ್ನು ಅಷ್ಟಾಗಿ ಇಷ್ಟಪಡುತ್ತಿರಲಿಲ್ಲ. ಕಾಡಿಬೇಡಿ ಒಪ್ಪಿಸಬೇಕಿತ್ತು. ಸತೀಶನ ಅಣ್ಣ, ಅಕ್ಕ, ಅಪ್ಪ, ಅಮ್ಮ ಹಾಕಿದ ಗೆರೆ ದಾಟುತ್ತಿರಲಿಲ್ಲ. ಸತೀಶ ಮಾತ್ರ ತನಗಿಷ್ಟವಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದ. ಇದರಿಂದ ಅಪ್ಪ ಆಗಾಗ್ಗೆ ಬೈಯುತ್ತಿದ್ದರು, ಒಮ್ಮೊಮ್ಮೆ ಹೊಡೆಯುತ್ತಿದ್ದರು. ಆದರೂ ಹಠ ಮಾಡಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದ. ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಮನೆಗೆ ತಿಳಿಸದೆ ಕದ್ದು ಮುಚ್ಚಿ ಭಾಗವಹಿಸಿ ಆನಂದಿಸುತ್ತಿದ್ದ. ಬೇರೆ ಬೇರೆ ಚಟುವಟಿಕೆ, ಸ್ನೇಹಿತರ ಒಡನಾಟಕ್ಕೆ ಬಿದ್ದರೆ ಮಗ ದಾರಿ ತಪ್ಪಬಹುದೆಂಬ ಹೆದರಿಕೆಯಿಂದ ಆತನ ಚಲನವಲನಗಳಿಗೆ ಕಡಿವಾಣ ಹಾಕುತ್ತಿದ್ದರು ಅಪ್ಪ ಅಮ್ಮ. ಸತೀಶನಿಗೆ ಸುಜಾತಳ ಸ್ನೇಹ ಮುಂದುವರಿಸುವುದು ಸುಲಭವಾಗಿರಲಿಲ್ಲ. ಮನೆಯವರ ವಿರೋಧ ಕಟ್ಟಿಟ್ಟ ಬುತ್ತಿ. ಇದು ಸತೀಶನಿಗೂ ತಿಳಿದಿತ್ತು. ತೀರಾ ಸಂಪ್ರದಾಯಸ್ಥರಾದ ಸತೀಶನ ಅಪ್ಪ ಅಮ್ಮ ಸುಜಾತಳನ್ನು ಮನೆಯ ಸೊಸೆಯೆಂದು ಒಪ್ಪಿಕೊಳ್ಳುವುದಿಲ್ಲ ಎಂಬ ವಿಷಯ ಸತೀಶನನ್ನು ಹಲವಾರು ಬಾರಿ ಕಾಡಿತು. ಆ ವಿಷಯ ಇತ್ತೀಚೆಗೆ ಹೆಚ್ಚಾಗಿಯೇ ಕಾಡಲಾರಂಭಿಸಿತು. ಹಾಗೆ ನೋಡಿದರೆ ಸುಜಾತ ಸಹ ಬ್ರಾಹ್ಮಣರ ಕುಟುಂಬಕ್ಕೆ ಸೇರಿದವಳು. ಆದರೆ ಸಂಪ್ರದಾಯ ಬೇರೆ. ಇವಿಷ್ಟೇ ಸಾಕು ತಂದೆ ತಾಯಿಗಳ ವಿರೋಧಕ್ಕೆ. ಈ ವಿಷಯಗಳು ಸತೀಶನನ್ನು ಬಿಟ್ಟು ಬಿಡದೆ ಚಿಂತೆಗೀಡು ಮಾಡಿತ್ತು. ಸುಜಾತಳ ಒಡನಾಟ ಬಿಟ್ಟು ಬೇವದಿನ ಕಡೆ ಗಮನಹರಿಸಲು ಒಳಮನಸ್ಸು ಹೇಳುತ್ತಿತ್ತು. ಆದರೆ ಸುಜಾತಳ ರೂಪು ಕಣ್ಣ ಮುಂದೆ ಬಂದಾಗ ವಿಚಲಿತನಾಗುತ್ತಿದ್ದ. ನೂರಾರು ಸುತ್ತಿಗೆಯಿಂದ ಒಂದೇ ಸಮನೆ ತಲೆ ಚೆಚ್ಚಿದಂತೆ ಭಾಸವಾಗುತ್ತಿತ್ತು. ಸೈಕಲ್ ಏರಿ ಯಗಚಿ ನದಿ ದಂಡೆಗೆ ಹೋಗಿ ಒಬ್ಬನೇ ಕುಳಿತುಕೊಂಡು ಯೋಚಿಸುತ್ತಿದ್ದ. ಪರಿಹಾರ ಮಾತ್ರ ಶೂನ್ಯ. ಕೊನೆಗೂ ನಿರ್ಧಾರ ಮಾಡಿದ. ಅಪ್ಪ, ಅಮ್ಮ, ಅಣ್ಣ, ಅಕ್ಕ ಯಾರೇ ವಿರೋಧಿಸಲಿ, ಸುಜಾತಳನ್ನು ತನ್ನವಳನ್ನಾಗಿಸಿಕೊಳ್ಳಬೇಕು. ದೇವರು ಅವಳನ್ನು ನನಗಾಗಿಯೇ ಸೃಷ್ಟಿಸಿದ್ದಾನೆ. ಯಾರಿಗೂ ಹೆದರುವ ಪ್ರಶ್ನೆಯೇ ಇಲ್ಲ. ಅವಳು ನನ್ನ ಸುಜಾತ, ಅಲ್ಲಲ್ಲ ನನ್ನ ಸುಜಿ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ. ಧೈರ್ಯ ತಂದುಕೊಳ್ಳುತ್ತಿದ್ದ. ಆದರೆ ಆತನ ಒಳಮನಸ್ಸು ಮಾತ್ರ ಬೇರೆಯೇ ಯೋಚಿಸುತ್ತಿತ್ತು. ತನ್ನ ಒತ್ತಾಸೆಗೆ ಸುಜಿಯ ಪ್ರತಿಕ್ರಿಯೆ ಏನಿರಬಹುದು? ಅವಳು ತನ್ನೊಂದಿಗೆ ಸಲಿಗೆಯಿಂದ ವರ್ತಿಸುತ್ತಿರುವುದು ಪ್ರೀತಿಯೇ? ಕೇವಲ ಸ್ನೇಹವೇ? ಒಂದು ವೇಳೆ ತನ್ನ ಪ್ರೀತಿಯನ್ನು ತಿರಸ್ಕರಿಸಿದರೆ? ಹಾಗೆ ಯೋಚಿಸುತ್ತಿದ್ದ ಸತೀಶನಿಗೆ ಆ ಒಂದು ಕ್ಷಣ ಭೂಮಿಯೇ ಬಾಯ್ಬಿಟ್ಟಂತಾಯಿತು. ಆಗಸವೇ ತಲೆ ಮೇಲೆ ಬಿದ್ದಂತಾಯಿತು. ಏನು ಮಾಡಬೇಕೆಂದು ತಿಳಿಯದೆ ಚಡಪಡಿಸಿದ. ಆ ಒಂದು ಕ್ಷಣದಲ್ಲಿ ಆತನಿಗೆ ನೆನಪಾಗಿದ್ದು ಆಪ್ತ ಸ್ನೇಹಿತ ರಮೇಶ. ಈ ನನ್ನ ಗೊಂದಲವನ್ನು ಪರಿಹರಿಸುವ ಶಕ್ತಿ ಇರುವುದು ರಮೇಶನಿಗೆ ಮಾತ್ರ. ಅವನನ್ನು ಭೇಟಿ ಮಾಡಿ ತಾನು ಸುಜಿಯನ್ನು ಪ್ರೀತಿಸುತ್ತಿರುವ ಸಮಾಚಾರ ತಿಳಿಸಿ ಅವನ ಮೂಲಕ ಸುಜಾತಳ ಮನೋಇಂಗಿತ ತಿಳಿದುಕೊಳ್ಳಬೇಕೆಂದು ನಿರ್ಧರಿಸಿ ಆತನ ಮನೆಯತ್ತ ಹೊರಟ. ಸ್ನೇಹಿತನ ಮನೆಗೆ ಹೋಗಿ ನೋಟ್ಸ್ ತರುತ್ತೇನೆಂದು ಸುಳ್ಳು ಹೇಳಿದ ಸತೀಶ ನೇರವಾಗಿ ರಮೇಶನ ಮನೆಗೆ ಬಂದು ಬಾಗಿಲು ಬಡಿದ. ಬಾಗಿಲು ಬಡಿದ ಶಬ್ದ ಕೇಳಿ ರಮೇಶ ಗಡಿಯಾರದತ್ತ ನೋಡಿದ. ರಾತ್ರಿ 8 ಗಂಟೆಯಾಗಿತ್ತು. ಯಾರಿರಬಹುದೆಂದು ಯೋಚಿಸುತ್ತಾ ಬಾಗಿಲು ತೆರೆದು ನೋಡಿದ. ಆಶ್ಚರ್ಯ ಕಾದಿತು. ಕೈಯಲ್ಲಿ ಪುಸ್ತಕವನ್ನು ಹಿಡಿದು ಸತೀಶ ನಿಂತಿದ್ದ. ಬಾರ ಒಳಗೆ, ಇದೇನಿದು ಇಷ್ಟು ಹೊತ್ತಿನಲ್ಲಿ? ರಮೇಶ ಪ್ರಶ್ನಿಸಿದ್ದ. ಯಾವುದೇ ಉತ್ತರ ನೀಡಲಿಲ್ಲ. ಮಾತುಕತೆ ಇಲ್ಲ. ಮೌನವಾಗಿ ಒಳಗೆ ಬಂದವನೇ ಕುರ್ಚಿ ಮೇಲೆ ಕುಳಿತ. ಸತೀಶನ ನಡವಳಿಕೆ ವಿಭಿನ್ನವಾಗಿತ್ತು. ಮುಖದಲ್ಲಿ ಆತಂಕ ಇತ್ತು. ಎಂದಿನ ನಗುವಾಗಲಿ ಮಾತಾಗಲಿ ತುಂಟತನವಾಗಲಿ ಇರಲಿಲ್ಲ. ಮೌನವಾಗಿ ಕುಳಿತಿದ್ದ. ಮತ್ತೆ ರಮೇಶನೇ ಮೌನ ಮುರಿದ. ಏನಾಯಿತು ಸತೀಶ? ಒಂಥರ ಮಂಕಾಗಿದೆಯಾ? ಏನಾದರೂ ಸಮಸ್ಯೆ ಇದೆಯಾ? ಬೆಟ್ಟದಂಥ ಸಮಸ್ಯೆ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನ್ನ ಹುಡ್ಕೊಂಡು ಬಂದೆ. ನೀನೇ ದಾರಿ ತೋರಿಸಬೇಕು. ನಿಗೂಢವಾಗಿತ್ತು ಸತೀಶನ ಮಾತು. ಇದು ರಮೇಶನಿಗೂ ಅರ್ಥವಾಗಲಿಲ್ಲ. ಹಿಂದೇಕೆ ಹೀಗೆ ಒಗಟಾಗಿ ಮಾತಾಡ್ತಿದ್ದಾನೆ? ಅಪ್ಪ ಅಮ್ಮನ ಹತ್ತಿರ ಜಗಳ ಮಾಡಿಕೊಂಡು ಬಂದಿರಬಹುದೇ? ಎಷ್ಟೇ ಆಗಲಿ ಭಾವುಕ, ಜೊತೆಗೆ ಸ್ವಾಭಿಮಾನಿ. ತಾನು ಯೋಚಿಸಿದಂತೆಯೇ ನಡೆಯಬೇಕೆಂಬ ಹಠ. ಭಾವನಾತ್ಮಕವಾಗಿ ಯೋಚಿಸಿ ಕೊರಗುವುದು ಅವನ ಜಾಯಮಾನ. ವಿಷಯ ತಿಳಿಯಲು ಮುಂದಾದ ರಮೇಶ, ನೋಡು ಸತೀಶ, ನಿನ್ನ ನಿಗೂಢ ಭಾಷೆ ನನಗೆ ಅರ್ಥ ಆಗೋದಿಲ್ಲ. ನೇರವಾಗಿ ಬಿಡಿಸಿ ಹೇಳು, ಒತ್ತಾಯಿಸಿದ. ಇದೇ ಸುಸಮಯ. ಹೇಳದೆ ಹೋದರೆ ಸಮಸ್ಯೆಯಾಗಿಯೇ ಉಳಿಯುತ್ತದೆ. ಹೇಳುವುದೇ ಸೂಕ್ತ ಮಾರ್ಗವೆಂದು ನಿಶ್ಚಯಿಸಿದ ಸತೀಶ. ತಪ್ಪಾಗಿ ತಿಳಿಯಬೇಡ. ಒಂದು ಮುಖ್ಯವಾದ ವಿಷಯವನ್ನು ಇಲ್ಲಿವರೆಗೆ ಮುಚ್ಚಿಟ್ಟಿದ್ದೆ. ಆದರೆ ಅದನ್ನು ಈಗ ನಿನಗೆ ತಿಳಿಸಲೇಬೇಕಾದ ಪರಿಸ್ಥಿತಿ ಬಂದಿದೆ. ಸತೀಶನ ಮಾತು ರಮೇಶನಿಗೆ ಮತ್ತಷ್ಟು ಯೋಚನೆಗೆ ಈಡು ಮಾಡಿತು. ಏನೋ ಮುಚ್ಚಿಟ್ಟ ವಿಷಯನ? ಆಶ್ಚರ್ಯ ವ್ಯಕ್ತಪಡಿಸಿದ ರಮೇಶ. ಹೌದು, ನಿನಗೇನು? ಯಾರಿಗೂ ಗೊತ್ತಿಲ್ಲ. ಈಗ ನೀನು ಸಹಾಯ ಮಾಡಲೇಬೇಕು ಎಂದವನೇ ಮುಂದೆ ಬಂದು ರಮೇಶನ ಕೈ ಹಿಡಿದ. ರಮೇಶನಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ವಿಚಿತ್ರವಾಗಿ ಮಾತನಾಡುತ್ತಿದ್ದಾನೆ. ಸ್ವಲ್ಪ ವಿಚಲಿತನಾದ ರಮೇಶ ಸ್ವಲ್ಪ ಧ್ವನಿ ಏರಿಸಿ ಕೇಳಿದ. ನೋಡು ಸತೀಶ, ಪದೇ ಪದೇ ಹೇಳ್ತಾ ಇದ್ದೀನಿ, ಸುತ್ತಿ ಬಳಸಿ ಮಾತಾಡಬೇಡ, ನೇರವಾಗಿ ಹೇಳು. ರಮೇಶ
ತಾಳ್ಮೆ ಕಳೆದುಕೊಳ್ಳುತ್ತಿದ್ದಾನೆ ಎಂದು ಅರಿತ ಸತೀಶ್ ಹೇಳಿದ. ಅದು ನಾನು ಸುಜ್ಜಿನ ಪ್ರೀತಿಸ್ತಿದ್ದೀನಿ. ಸತೀಶನ ಬಾಯಿಂದ ಬಂದ ಮಾತು ಕೇಳಿ ಅವಕ್ಕಾಗಿ ನಿಂತ ರಮೇಶ ಆ ಒಂದು ಕ್ಷಣ ತನ್ನನ್ನೇ ತಾನು ನಂಬದಾದ. ಸತೀಶ ಏನು ಹೇಳುತ್ತಿದ್ದಾನೆ ಎಂದು ತಿಳಿಯದೆ ಮತ್ತೆ ಕೇಳಿದ. ಏನೋ ನೀನು ಸುಜ್ಜಿನ? ಹೌದು, ಪ್ರೀತಿಸ್ತಾ ಇದ್ದೀನಿ. ನೀನೇ ನನಗೆ ಹೆಲ್ಪ್ ಮಾಡಬೇಕು. ಈ ವಿಷಯದಲ್ಲಿ ನಾನು ಹೆಲ್ಪ್ ಮಾಡಲಿ? ಈ ವಿಷಯ ಸುಜ್ಜಿಗೆ ಗೊತ್ತಾ? ರಮೇಶ ಕೇಳಿದ. ರಮೇಶನ ಪ್ರಶ್ನೆಗೆ ನೇರವಾಗಿ ಉತ್ತರಿಸಿದ ಸತೀಶ. ಸುಜ್ಜಿಗೆ ನಾನು ಪ್ರೀತಿಸುತ್ತೇನೆ ಅಂತ ಹೇಳಿಲ್ಲ, ಆದರೆ ಅವಳಿಗೆ ಗೊತ್ತು. ನನ್ನ ಜೊತೆ ತುಂಬ ಕ್ಲೋಸ್ ಆಗಿ ಇರ್ತಾಳೆ. ಸತೀಶನ ಮಾತಿನಿಂದ ರಮೇಶನಿಗೆ ಕಸಿಬಿಸಿಯಾಯಿತು. ತೀರಾ ಬಾಲಿಶವಾಗಿ ಯೋಚಿಸುತ್ತಿದ್ದಾನೆ. ಸಲುಗೆಯಿಂದ ನಗ್ತಾ ಮಾತಾಡಿದರೆ ಪ್ರೀತಿಸುತ್ತಾರೆಂದು ಅರ್ಥವೇ? ಆ ರೀತಿ ಭಾವಿಸೋದು ಎಷ್ಟರ ಮಟ್ಟಿಗೆ ಸರಿ? ನೋಡು ಸತೀಶ, ನಗ್ತಾ ಸಲಿಗೆಯನ್ನು ಮಾತಾಡೋದು, ಹರಟೆ ಹೊಡೆಯೋದು ಈಗ ಕಾಮನ್. ಅದನ್ನೇ ಲವ್ ಅಂತ ತಿಳ್ಕೊಳ್ಳೋದು ಮೂರ್ಖತನ. ಈ ವಿಷಯನ ಇಲ್ಲೇ ಬಿಟ್ಬಿಡು. ಓದಿನ ಕಡೆ ಗಮನ ಕೊಡು. ಅನಗತ್ಯವಾಗಿ ಭಾವುಕನಾಗಿ ಯೋಚಿಸಿ ಜೀವನ ಹಾಳು ಮಾಡಿಕೊಳ್ಳಬೇಡ. ರಮೇಶ ತಿಳುವಳಿಕೆಯ ಮಾತಾಡಿದ. ಮುಂದುವರಿಯುವುದು ನಾಳೆಗೆ.